ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಿಪಬ್ಲಿಕ್ ಕನ್ನಡದ ಒಂದು ಮೆಗಾ ಅಪ್ಡೇಟ್ ಸ್ಟೋರಿ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ ಈ ಹಗರಣದ ವಿಚಾರವಾಗಿ. ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ರು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಮೂಲಕ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಮೀಟಿಂಗ್ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾದರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದರೂ ಏನು? ಮೇ 29ನೇ ತಾರೀಕಿನಂದು ಹೋಟೆಲ್ನಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಗೆ ಮೊದಲಿಗೆ ನಾಗೇಂದ್ರ ಅವರು ಕಾರಲ್ಲಿ ನಡೆದಂಥ ಸಭೆ, ರಾತ್ರಿ 8 ಗಂಟೆ ಸುಮಾರಿಗೆ ಕಾರಲ್ಲಿ ಆ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ನಾಗೇಂದ್ರ, ಅವತ್ತಿನ ಸಚಿವರಾಗಿದ್ದಂಥ ನಾಗೇಂದ್ರ, ವಾಲ್ಮೀಕಿ ನಿಗಮ ಮಂಡಳಿಯ MD ಆಗಿದ್ದಂಥ ಪದ್ಮನಾಭ್, ಜೊತೆಗೆ ನಾಗೇಂದ್ರ ಆಪ್ತ ಆಗಿದ್ದಂಥ ನೆಕ್ಕಂಟಿ ನಾಗರಾಜ್, ಜೊತೆಗೆ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ದಲಿತ ನಾಯಕಿ ಯಶೋದಮ್ಮ ಸಭೆಯಲ್ಲಿ ಭಾಗಿಯಾಗಿದ್ದರು. ಏರೋಸ್ಪೇಸ್ ಪಾರ್ಕ್ ಬಳಿ ಕಾರಲ್ಲಿ ನಡೆದಂಥ ಸಭೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಾಕ್ಷಿ ಸಮೇತ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ತನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡದಂತೆ ನಾಗೇಂದ್ರ ಸೂಚನೆ ಕೊಟ್ಟಿದ್ದರು. ಯಾವಾಗ ಈ ಘಟನೆ ಆಗಿರೋದು? ಮೀಟಿಂಗ್ ಆಗಿರೋದು ಯಾವಾಗ? 27ನೇ ತಾರೀಕು, ಮೇ 27ನೇ ತಾರೀಕು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದಾದ ಬಳಿಕ ಈ ಒಂದು ಮೀಟಿಂಗ್ ಆಗುತ್ತೆ. ಸಚಿವ ಸ್ಥಾನದಲ್ಲಿ ಮುಂದುವರೆದ್ರೆ ಎಲ್ರಿಗೂ ಕೂಡ ನಾನು ನೆರವಿನ ಹಸ್ತವನ್ನು ಚಾಚುತ್ತೀನಿ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಹಗರಣದಲ್ಲಿ ನನ್ನ ಹೆಸರು ಬರೋದು ಬೇಡ, ನೋಡಿಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನೋಡಿ ಗಮನಿಸ್ತಾ ಇದ್ದೀವಿ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನೋಡಿ, ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದು ಏನು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಗಮನಿಸ್ತಾ ಇದ್ವಿ. ಆದರೆ ಈಗ ಪ್ರಮುಖವಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು, ಕಾರಲ್ಲಿ ನಾಗೇಂದ್ರ ಅವರು ಅಧಿಕಾರಿಗಳಿಗೆ ಕೊಟ್ಟಂಥ ಸೂಚನೆ ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಲಭ್ಯ ಆಗಿದೆ. ಮೇ 29ನೇ ತಾರೀಕು ಅಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ನಾಗೇಂದ್ರ ಅವರೇ ತಿಳಿಸಿರ್ತಾರಂತೆ, ನನ್ನ ಹೆಸರು ಎಲ್ಲೂ ಕೂಡ ಬರೋದು ಬೇಡ, ತಾನು ತಪ್ಪಿತಸ್ಥ ಅಂತ ಗೊತ್ತಾದರೆ ನನ್ನ ಸಚಿವ ಸ್ಥಾನ ಹೋಗುತ್ತೆ, ನನ್ನ ಸ್ಥಾನಮಾನಗಳೆಲ್ಲವೂ ಕೂಡ ಹೋಗುತ್ತೆ. ಹಾಗಾಗಿ ಪ್ರಮುಖ ನನ್ನ ಹೆಸರು ಎಲ್ಲೂ ಕೂಡ ಹೇಳಬೇಡಿ, ಮುಂದಿನ ದಿನಗಳಲ್ಲಿ ನನ್ನ ಸಚಿವ ಸ್ಥಾನ ಹೀಗೆ ಕಂಟಿನ್ಯೂ ಆದರೆ ಎಲ್ಲರಿಗೂ ಕೂಡ ನಾನು ನೆರವಾಗ್ತೀನಿ ಅಂತ ಹೇಳಿ ಅವರಿಗೆ ಎಲ್ಲರೆಲ್ಲವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ನಾಗೇಂದ್ರ ಅವರ ಪಾತ್ರವನ್ನು ಆಪ್ತರೇ ದೃಢೀಕರಿಸಿದ್ದಾರೆ. ನೆಕ್ಕಂಟಿ ನಾಗರಾಜ್ ಹಾಗೂ ನಾಗೇಶ್ವರ ರಾವ್ ಅವರಿಂದ ದೃಢ ಆಗಿದೆ. ಇಡಿ ತನಿಖೆಯ ವೇಳೆ ನಾಗೇಂದ್ರ ಆಪ್ತರು ಬಾಯ್ಬಿಟ್ಟಿದ್ದಾರೆ. ನಿಗಮದ MD ಪದ್ಮನಾಭ ಭೇಟಿಗೆ ಸಾಕ್ಷಿಯನ್ನು ನುಡಿದಂಥ ಆಪ್ತರು ಎಕ್ಸಾಕ್ಟ್ಲಿ ಒಂದಷ್ಟು ಅನುಮಾನಗಳಂತೂ ಇತ್ತು. ಸಚಿವರ ಗಮನಕ್ಕೆ ಬರದೆ ಇಷ್ಟೆಲ್ಲ ಕೋಟಿ ವ್ಯವಹಾರ ಆಗೋದಕ್ಕೆ, ಅಕ್ರಮ ವರ್ಗಾವಣೆ ಆಗೋದಕ್ಕೆ ಸಾಧ್ಯನಾ ಅಂತ ರಿಪಬ್ಲಿಕ್ ಕನ್ನಡ ಡೇ 1 ಇಂದಲೂ ಕೂಡ ಈ ಪ್ರಶ್ನೆಯನ್ನ ಮಾಡಿತ್ತು. SIT ಅಧಿಕಾರಿಗಳು ಯಾಕೆ ಅವರ ವಿಚಾರಣೆ ಮಾಡ್ತಾ ಇಲ್ಲ, ಯಾಕೆ ಮಾಹಿತಿ ಕಲೆ ಹಾಕ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ನಾಗೇಂದ್ರ ಅವರ ಪಾತ್ರದ ಕುರಿತಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಸ್ವತಃ ನಾಗೇಂದ್ರ ಅವರ ಆಪ್ತರೇ ಹೇಳ್ತಿದ್ದಾರಂತೆ, ಹೌದು, ಕೋಟಿ ಅಕ್ರಮ ವರ್ಗಾವಣೆ ವಿಚಾರದಲ್ಲಿ ನಾಗೇಂದ್ರ ಅವರ ಪಾತ್ರವೇ ಬಹುದೊಡ್ಡದು, ಅವರ ಅನತಿಯಂತೆಯೇ ಎಲ್ಲವೂ ಕೂಡ ನಡೆದುಕೊಂಡು ಬಂದಿದೆ ಅಕ್ರಮ ಅನ್ನುವಂತಹ ವಿಚಾರವನ್ನ ಬೇರೆ ಯಾರೂ ಅಲ್ಲ, ಅವರ ಆಪ್ತ ವಲಯದಲ್ಲೇ ಇದ್ದವರು ಈ ವಿಚಾರವನ್ನ ದೃಢಪಡಿಸ್ತಾ ಇದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಆಗಿರುವ ಸಭೆಯಲ್ಲಿ ನಾಗೇಂದ್ರ ಅವರೇ ಖುದ್ದು ಹಾಜರಾಗಿದ್ರು ಅನ್ನುವಂತಹ ವಿಚಾರ. ಮೇ 29, ಮೇ 24 ಒಂದು ಖಾಸಗಿ ಹೋಟೆಲ್ನಲ್ಲಿ MD ಪದ್ಮನಾಭ್ ಮತ್ತು ಪರಶುರಾಮ್ ಅವರ ಸಭೆಯ ಕುರಿತಂತೆ ಒಂದು ವಿಡಿಯೋವನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡಿತ್ತು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಅದಾದ ಬಳಿಕ ಮೇ 27 ಇದೇ ಚಂದ್ರಶೇಖರ್ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಸಾವಾಗುತ್ತೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಆ ಡೆತ್ ನೋಟ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖ ಆಗಿತ್ತು. ಅದಾದ ಬಳಿಕ ನಡೆದಂತಹ ಸಭೆಯ ಡೀಟೇಲ್ಸ್ ಇದು.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ತಾವು ಮಾಹಿತಿ ಕೊಡ್ತಾ ಇದ್ರಿ, ಡೇ ಒನ್ ಇಂದಲೂ ಕೂಡ ಒಂದು ಅನುಮಾನ ಇತ್ತು, ನಾಗೇಂದ್ರ ಅವರ ಶಾಮೀಲ ಇಲ್ಲದೆ ಇಷ್ಟೆಲ್ಲ ಕೋಟಿ ಕೋಟಿ ಅವ್ಯವಹಾರ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಸಿಗ್ತಾ ಇರೋದು ಎಕ್ಸ್ಕ್ಲೂಸಿವ್ ಮಾಹಿತಿ, ಅವ್ರದ್ದು ಪಾತ್ರನೇ ದೊಡ್ಡದು ಇದರಲ್ಲಿ ಅಂತ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ ಶ್ರುತಿ, ಒಂದಷ್ಟು ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ನನ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿಯಾಗಿರುವಂಥ ಸುನಿಲ್ ಧರ್ಮಸ್ಥಳ ಕೂಡ ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ. ನೋಡಿ, ಈಗ ಇಡಿ ಅಧಿಕಾರಿಗಳು ಸಾಕ್ಷಿಗಳನ್ನ ಇಲ್ಲದೆ ನಾಗೇಂದ್ರ ಅವರನ್ನ ಅರೆಸ್ಟ್ ಅಂತೂ ಖಂಡಿತವಾಗ್ಲೂ ಮಾಡೋದಿಲ್ಲ. ಬಲ್ಲ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಇದು ರಿಪಬ್ಲಿಕ್ ಕನ್ನಡಕ್ಕೆ. ನಮ್ಮ ಸ್ಕ್ರೀನ್ ಮೇಲೆ ಕೇವಲ ಒಂದು ಪೇಜನ್ನು ಮಾತ್ರ ತೋರಿಸ್ತಾ ಇದ್ವಿ, ಆದರೆ ಇಡೀ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಆ ಡಾಕ್ಯುಮೆಂಟ್ನಲ್ಲಿ ಇಂಚಿಂಚು ಮಾಹಿತಿ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನಾಗೇಂದ್ರ ಅವರು ಯಾವಾಗ ಮೀಟಿಂಗನ್ನು ಮಾಡಿದ್ರು, ಯಾರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ, ಎಲ್ಲಿ ಮೀಟಿಂಗನ್ನು ಮಾಡಿದ್ದಾರೆ, ಆ ಮೀಟಿಂಗಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು, ಏನಂತ ಸೂಚನೆ ಕೊಟ್ಟಿದ್ರು, ಇದೆಲ್ಲವನ್ನು ಕೂಡ ನೋಡಿ ಬ್ಯಾಂಕ್ ಡೀಟೇಲ್ಸ್ ಸಮೇತವಾಗಿ ನೋಡಿ. ಇಲ್ಲಿ ನಾಗೇಂದ್ರ ಅವರು, ನಾವು ಕೂಡ ಡೇ ಒನ್ನಿಂದ ಕೂಡ ಹೇಳ್ಕೊಂಬತ್ತಿದ್ವಿ, ನಾಗೇಂದ್ರ ಅವರ ಸೂಚನೆ ಇಲ್ಲದೆ ಇಲ್ಲಿ ಅಧಿಕಾರಿ ಕೂಡ ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ನಾಗೇಂದ್ರ ಅವರು ಪಕ್ಕಾ ಸೂಚನೆಯನ್ನು ಕೊಡೋದು. ಅದು ಒಂದು ರೀತಿಯಲ್ಲಿ ಆ ಬ್ಯಾಂಕ್ನ MG ರೋಡ್ಗೆ ಒಂದು ವರ್ಗಾವಣೆ ಆಗುತ್ತಲ್ಲ, ಬ್ಯಾಂಕ್ ಅಕೌಂಟ್ ವರ್ಗಾವಣೆ ಆಗುತ್ತಲ್ಲ, ಆ ವರ್ಗಾವಣೆ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಆ ಒಂದು ಬ್ಯಾಂಕ್ಗೆ 89 ಕೋಟಿ ಹಣದಷ್ಟು ಅಲ್ಲಿ 2 ಅಕೌಂಟ್ಗಳಿಗೆ ಅಲ್ಲಿಗೆ ವರ್ಗಾವಣೆಗೆ, ಅಲ್ಲಿಂದ 2 ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರುವಂಥದ್ದು. ಆ ಒಂದು ಅಕೌಂಟ್ ಡೀಟೇಲ್ಸ್ ಸಮೇತವಾಗಿ ಅಲ್ಲಿ ಅವರು ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶ್ರುತಿ, ನೋಡಿ, 2 ದಿನಗಳ ಕಾಲ ಅಂದರೆ ಸುಮಾರು 45 ಗಂಟೆ ಕಾಲ ನಾಗೇಂದ್ರ ಅವರ ನಿವಾಸದಲ್ಲಿ ಬಿಡುಬಿಟ್ಟಿದ್ದಂತಹ ಇಡಿ ಅಧಿಕಾರಿಗಳು ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ, ಮಹತ್ವದ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ರಾಜ್ಯದ 20 ಕಡೆ ದಾಳಿಯನ್ನು ನಡೆಸಿದಂಥ ಇಡಿ ಅಧಿಕಾರಿಗಳು ಎಲ್ಲ ಕಡೆಯಿಂದಲೂ ಕೂಡ ಒಂದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಆ ಸಾಕ್ಷಿಗಳನ್ನು ಸಂಗ್ರಹಿಸಿಟ್ಟುಕೊಂಡು ಆ ಮೂಲಕ ಡಾಕ್ಯುಮೆಂಟ್ ತಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಿದ್ರಿ, ವಾಪಸ್ ಬರ್ತೀನಿ, ಮಾಹಿತಿನ ಪಡೆದುಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.